PUC ಅರ್ಧವಾರ್ಷಿಕ ಪರೀಕ್ಷೆ 2024ಕ್ಕಾಗಿ ಒಂದು ಕನ್ನಡದಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಾನು ಸುಮಾರು ವಿಡಿಯೋಗಳನ್ನು ಸೆಕೆಂಡ್ PUCಗಾಗಿ ಕನ್ನಡದಲ್ಲಿ ಹಾಕಿದ್ದೀನಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮಗೆ 1 ಮಾರ್ಕ್ ಕ್ವಶನ್ಸ್ಗಳನ್ನು 2 ಮಾರ್ಕ್ಸ್ 4 ಮಾರ್ಕ್ಸ್ 5 10 ಮಾರ್ಕ್ಸ್ ಕ್ವಶನ್ಸ್ಗಳು ಸಹಿತ ಇದ್ದಾವೆ, ಅವುಗಳನ್ನು ಸಹಿತ ಹಾಕ್ತಾ ಹೋಗ್ತೀನಿ. ಒಂದ್ಸರಿ ಎಲ್ಲರೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ನೋಡ್ಕೊಡ್ರಿ. ಇದೇ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಎಲ್ಲ ವಿಷಯದ ಕ್ವಶನ್ ಪೇಪರ್ಗಳ ಲಿಂಕನ್ನು ಕೊಡ್ತೀನಿ. ಸೊ ಫಸ್ಟ್ ನಿಮಗೆ 3 ಗಂಟೆ ಸಮಯ ಮಾತ್ರ ಇರ್ತದೆ. 80 ಅಂಕದ ಪರೀಕ್ಷೆ ಆಗಿರ್ತಕ್ಕಂಥದ್ದು. ಸೊ ಮೊದಲ ಮೇನ್ಸಲ್ಲಿ 10 ಬಹು ಆಯ್ಕೆ ಪ್ರಶ್ನೆಗಳಿದ್ದಾವೆ. ಸೊ ಕೊಟ್ಟ 4 ಆಯ್ಕೆಗಳಲ್ಲಿ ಸೂಕ್ತವಾದದ್ದನ್ನು ಆರಿಸಿ ಬರಿಬೇಕು. ವಿಭೀಷಣ ಅಂದರೆ ಯಾರು ಅಂತ ಕೇಳಿದ್ದಾರೆ. ಆಮೇಲೆ ನೆಕ್ಸ್ಟ್ ಯಾವುದರಿಂದ ಪರಿಮಳವನ್ನು ಅರಿಯಬಹುದು ಅಂತ ಕೇಳಿದ್ದಾರೆ. ಸೊ ಉತ್ತರ ಗೊತ್ತದಲ್ಲ, ಪುಷ್ಪದಿಂದ ಪರಿಮಳವನ್ನು ಅರಿಯಬಹುದು ಅನ್ನೋದು ಪದ್ಯದಲ್ಲಿ ಇರ್ತಕ್ಕಂಥದ್ದು. ಗಂಡರೇವರು 3 ಲೋಕದ ಗಂಡರೊಬ್ಬಳ ನಾರಿರಿ, ಗಂಡರೋ ನೀವು ಬಂಡರೋ ಹೇಳಿದಳೆಂದು ಮುಖಿ. ಈ ಪದ್ಯ ಭಾಗದಲ್ಲಿ ಇಲ್ಲಿ ನೀಡಿರುವ ಹೇಳಿಕೆ ಯಾವುದನ್ನು ಸಮರ್ಥಿಸುತ್ತದೆ ಅಂತ ಕೇಳಿದರೆ, ಸೊ ಅದರಲ್ಲಿರ್ತಕ್ಕಂಥದ್ದು ಗಂಡರೇವರ ಧೀರತ್ವ ಅನ್ನೋದನ್ನು ಆಪ್ಷನ್ ಆಗ್ಬಹುದು. ಇನ್ನು ಹಲವು ಹಳ್ಳಗಳ ಸೇರಿ ಏನಾಗುತ್ತದೆ ಅಂತ ಕೇಳಿದರೆ, ಸೊ ಆಯ್ಕೆ ಸಮುದ್ರ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥದ್ದು. ಬ್ಯಾಸಗಿ ದಿವಸಕ್ಕೆ ಯಾವ ಮರ ತಂಪು ಅಂತ ಕೇಳಿದರೆ, ಸೊ ಬೇವಿನ ಮರ ತಂಪು ಅಂತಕ್ಕಂಥದ್ದು ಜನಪದ ಪದಗಳಲ್ಲಿ ಬಂದಿರತಕ್ಕಂಥದ್ದು. ಮಾರ್ಚ್ನ ಜೊತೆಗಾರನ ಹೆಸರು ಕೇಳಿದ್ರು. ಸೊ ಈ ಪೂರ್ಣಚ್ಚಿ ಅಂತ ಬರ್ತದೆ. ಈ ಪೂರ್ಣಚ್ಚಿನೇ ಮಾರ್ಚ್ನ ಜೊತೆಗಾರತಿ ಆಗಿದ್ರು. ಇದೇ ಲೋಟವಲ್ಲವೇ ತಮ್ಮ ಬೆವರಿನ ಬೆಲೆ ಕಳೆದದ್ದು, ಕಳ್ಳತನದ ಕಿರೀಟವನ್ನು ತನ್ನ ಮುರುಕಲು ಗುಡಿಸಲ ಚಾವನಿಗೆ ಜೋಡಿಸಿದ್ದು. ಥೂ ಬೆಳೆಯದಾದರೇನಂತೆ ಬುದ್ಧಿ ಮಣ್ಣಿಗಿಂತಲೂ ಬುರ್ನಾಸು. ಮೂರ್ಖಾಸಿನದ್ದು ಪುಟ್ಟದ ಮೇಲಿನ ಕತ್ತಿಗೆ ಚಟ್ಟದಲ್ಲಿರುವವನ ಮೇಲೆ ದಿಟ್ಟಿ ಎಂದಿಗೂ ಸಲ್ಲ. ಜಾತಿ ಹಾವಿಗಾಕೆ ಎರೆಹುಳದಂತೆ ಕೆಸರು ಕೆದಕುವ ಕೆಲಸ ಈ ಸಾಲುಗಳಲ್ಲಿ ಕೆಳಗಿನ ಯಾವ ಆಲೋಚನೆ ಹೇಳುತ್ತದೆ ಅಂತ ಕೇಳಿದರೆ, ಬೆಳ್ಳಿ ಲೋಟದ ಮೇಲಿನ ಪ್ರೀತಿ, ಬೆಳ್ಳಿ ಲೋಟದ ಮೇಲಿನ ಗೌರವ, ಬೆಳ್ಳಿ ಲೋಟದ ಮೇಲಿನ ಆಪ್ತತೆ, ಬೆಳ್ಳಿ ಲೋಟದ ಮೇಲಿನ ತಾತ್ಸಾರ ಅಂತಕ್ಕದ್ದನ್ನು ಕೇಳಿದ್ದಾರೆ. ಸೊ ಯಾವುದನ್ನು ನೋಡಿ. ನೆಕ್ಸ್ಟ್ ರಹಮಾನ್ ಐ ವಿಟ್ನೆಸ್ ಎಂದು ಯಾರನ್ನು ತೋರಿಸಿದ್ರು ಅಂತ ಕೇಳಿದ್ದಾರೆ. ಆಮೇಲೆ ಮುನ್ಸಿಪಾಲಿಟಿ ಪ್ರೆಸಿಡೆಂಟನ ಹೆಸರೇನು ಅಂತಕ್ಕದ್ದನ್ನು ಸಹಿತ ಕೇಳಿದ್ದಾರೆ. ಇನ್ನು ನೆಕ್ಸ್ಟ್ ಇಲ್ಲಿ ಇರ್ತಕ್ಕಂಥದ್ದು 5 ಬಿಟ್ಟ ಸ್ಥಳಗಳಿರ್ತಾವ, ಮೇಲಿನ ಆಯ್ಕೆಗಳಿದಾವೆ, ಅವುಗಳನ್ನು ಆರಿಸಿ ಬರಿಬೇಕು. ಮುಟ್ಟಿಸಿಕೊಂಡವನ ಕಥೆಯಲ್ಲಿ ಬರುವ ಸರ್ಕಾರಿ ಆಸ್ಪತ್ರೆಯ ವೈದ್ಯನ ಹೆಸರನ್ನು ಕೇಳಿದರೆ, ಸೊ ತಿಮ್ಮಪ್ಪ ಬರ್ತಾನೆ. ಸೊ ತಿಮ್ಮಪ್ಪ ಅಂತಕ್ಕಂಥದ್ದು ಇದು ಉತ್ತರ ಬರ್ತದೆ 11ನೇದು. ಇನ್ನು ಕೆಂಪು ಪಟ್ಟಿಗೆ ಸೇರಿದ ಪ್ರಾಣಿ ಕೇಳಿದ್ದಾರೆ. ಸೊ ಅದರ ಸಿಂಹಬಾಲದ ಕೋತಿಗಳು ಬರ್ತದೆ. ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ದುರಾಸೆಯ ಹುಡುಗನನ್ನು ನಿರಾಕರಿಸಿದವರು ಅಂತ ಕೇಳಿದ್ದಾರೆ. ಓಕೆ, ತಮ್ಮ ರಾಜ್ಯದಲ್ಲಿ ತಾವೇ ತಬ್ಬಲಿಗಳಾಗುತ್ತಿರುವವರು ಯಾರಪ್ಪ ಅಂದರೆ ಕನ್ನಡಿಗರು ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ 14. ಇನ್ನು 15 ದನಿಗಳ ದಾಂಪತ್ಯಕ್ಕೆ ಡ್ಯಾಶ್ ಮುಖ ಸಾಕ್ಷಿಯಾಯಿತು ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಸ್ವಲ್ಪ ಬೆಳ್ಳಿ ಲೋಟ ಅಂತಕ್ಕದ್ದನ್ನು ಬರಬಹುದು ಅಂತಕ್ಕಂಥದ್ದು ಇತ್ತು. ಇನ್ನು ಹೊಂದಿಸಿ ಬರೆಯರಿಗೆ ಹೋಗೋಣ. ಹಬ್ಬಲಿ ಅವರ ರಸಬಳ್ಳಿ ಅಂತ ಕೇಳಿದ್ದಾರೆ. ಸೊ ಇದು ಜನಪದ ಲಾವಣಿ ಅಂತಕ್ಕಂಥದ್ದು ಬರ್ತದೆ. ಜಾಲಿಯ ಮರದಂತೆ ಅಂತ ಕೇಳಿದ್ದಾರೆ. ಸೊ ಜಾಲಿಯ ಮರದಂತೆ ಅಂತಕ್ಕಂಥದ್ದು ಪುಲಿಗೆರೆ ಸೋಮನಾಥ ಕೇಳಿದ್ದಾರೆ. ಆಮೇಲೆ ಕುಮಾರ ವ್ಯಾಸಕ್ಕೆ ಇರ್ತಕ್ಕಂಥದ್ದು. ನೆಕ್ಸ್ಟ್ ಕೂಡಲ ಸಂಗಮ ದೇವ, ಇದು ಬಸವಣ್ಣನವರು ಬರೆದಿರ್ತಕ್ಕಂಥದ್ದು. ಓಕೆನಾ. ಸೊ ಇಷ್ಟು ನನಗೆ ಗೊತ್ತಿತ್ತು, ಇದನ್ನು ಸ್ವಲ್ಪ ನೋಡ್ಕೊಡ್ರಿ. ಇನ್ನು 2 ಮಾರ್ಕ್ಸಲ್ಲಿ ನೋಡಿ, ಆ ವಿಭಾಗದಲ್ಲಿ ಏನಿರ್ತಾವೆ ಅಂದರೆ 2 ಮಾರ್ಕ್ಸ್ ಕ್ವಶನ್ಸು ಪದ್ಯದಲ್ಲಿ ಇರ್ತಾವೆ. ಕೊಟ್ಟ 4ರಲ್ಲಿ 3 ಬರಿಬೇಕು. ಮೋಸ್ಟ್ ನೆನಪಿನಲ್ಲಿ ಇಟ್ಕೊಡ್ರಿ. ಇವು ಯಾವ್ಯಾವ ಕ್ವಶನ್ಸ್ ಬರ್ತಾವಂತ ನಾನು ನಿಮ್ಗೆ ಹಾಗೆ ಹೇಳಿದ್ದೀನಿ ಆಲ್ರೆಡಿ. ಬಹುರೂಪಿಣಿ ವಿದ್ಯೆಯು ರಾವಣನಿಗೆ ಏನೆಂದು ಆಶ್ವಾಸನೆ ಇತ್ತಿತ್ತು. ಸೂರ್ಯ ಮತ್ತು ದೀಪಗಳಿಂದಾಗುವ ಉಪಯೋಗಗಳು ಏನೇನು ಅಂತ ಕೇಳಿದ್ದಾರೆ. ಯಾರಿಗೆ ತತ್ವಜ್ಞಾನ ಹೇಳಿ ಪ್ರಯೋಜನವಿಲ್ಲ, ಹಿತ್ತಾಳೆಗಿಂತ ಬಲುಹೀನ ಯಾವುದು ಅಂತ ಕೇಳಿದ್ದಾರೆ. ಆಮೇಲೆ ಗದ್ಯ ಭಾಗದಿಂದ ಇರ್ತಕ್ಕಂಥದ್ದು ನೋಡಿ, ಅದರಲ್ಲಿ ಸಿದ್ಲಿಂಗಿ ಏಕೆ ರಾದ್ದಾಂತ ಮಾಡಿದಳು, ಮಾರ್ಚ್ನನ್ನು ಕಂಡು ಆದಿವಾಸಿಗಳು ಹೇಗೆ ಪ್ರತಿಕ್ರಿಯಿಸಿದರು, ತ್ರಿಭಾಷಾ ಸೂತ್ರದ ಬಳಕೆ, ಧನಿಪತ್ನಿ ಬೆಳ್ಳಿ ಲೋಟವನ್ನು ಹೇಗೆ ಪರಿಚಯಿಸಿದ್ದಾಳೆ ಅಂತ ಕೇಳಿದ್ದಾರೆ. ಇನ್ನು ನೆಕ್ಸ್ಟ್ ದೀರ್ಘ ಗದ್ಯದಿಂದ ಬಂದಿರತಕ್ಕಂಥದ್ದು 4ರಲ್ಲಿ 3 ಬರಿಬೇಕು. ಮಠದವರಿಗೆ ಆನೆಗಿಂತ ವೇಲಾಯುಧನನ್ನು ಸಾಕಲು ತ್ರಾಸಾದದ್ದೇಕೆ, ಸೊರಗಿದ ಆನೆಯನ್ನು ಕೃಷ್ಣೇಗೌಡ ಹೇಗೆ ಸಾಕಿದ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರ ನಂಬರ್ 1 ಎನಿಮಿಗಳು ಯಾರು, ಹುಚ್ಚು ನಾಯಿಗಳು ಆಸ್ಪತ್ರೆಯಲ್ಲಿ ಹೇಗೆ ವರ್ತಿಸುತ್ತವೆಂದು ಪುಟ್ಟಯ್ಯ ಹೇಳಿದರು ಅಂತಕ್ಕಂಥದ್ದು ಇದೆ. ಇನ್ನು ಸಂದರ್ಭದಲ್ಲಿ ನೋಡೋಣ. ಪದ್ಯ ಭಾಗದಲ್ಲಿ ಕಲಿಬೀಬನೆ ಮಿಡುಕುಳ್ಳ ಗಂಡನು, ಬಗೆಯಂ ಬಾಲಕನೆಂಬರೆ ಭಿನ್ನಾನದ ಮಾತಿಗೆ ಕೊನೆಯಿಲ್ಲ. ಇನ್ನು ಗದ್ಯ ಭಾಗದಲ್ಲಿ ಹಾಡುವುದು ಅವುಗಳಿಗೆ ಅನಿವಾರ್ಯ, ಅವುಗಳ ಕರ್ಮ ನಮ್ಮ ಭಾಷೆಯಲ್ಲಿ ಓದಿದ್ದೇ ಮೈಗೆ ಹತ್ತೋದು ಅಂತ ಇದೆ. ಇನ್ನು ದೀರ್ಘ ಗದ್ಯದಲ್ಲಿ ನೋಡೋದಾದರೆ, ನಿನ್ನ ಪ್ರಕಾರವೇನಿದ್ರು ಬರುವನಿ ಗೇಲಿ ಇರಬೇಕು, 14 ಇಂಜೆಕ್ಷನ್ ಚುಚ್ಚಿಸ್ಕೋತೀನಿ ಅಂತ ಇದೆ. ಇನ್ನು 5-6 ವಾಕ್ಯಗಳಲ್ಲಿ ರಾವನಲ್ಲಿ ಕಂಡು ಬರುವ ಪಶ್ಚಾತ್ತಾಪ, ರಕ್ಷಿಸಬೇಕಾದರೆ ಭಕ್ಷಕರಾದರೆ ಬರುವ ವಿಘಟನೆಯನ್ನು ಬಸವಣ್ಣ ಹೇಗೆ ಚಿತ್ರಿಸಿದ್ದಾರೆ, ದ್ರೌಪದಿ ಅವಮಾನಕ್ಕೊಳಗಾದ 3 ಪ್ರಸಂಗಗಳು, ಜ್ಞಾನವನ್ನು ಹೊಂದುವ ಮಾರ್ಗ ಯಾವುದನ್ನು ಕವಿ ವಿವರಿಸಿದ್ದಾನೆ. ಇನ್ನು ಗದ್ಯ ಭಾಗದಲ್ಲಿ ಸಿಂಹಬಾಲದ ಕೋತಿಗಳಿಗೆ ಒದಗಿದ ತೊಂದರೆ,
ಕಮಲಾ ಮೇಡಮ್ಗೆ ಮೂತ್ರಪಿಂಡದಲ್ಲಿ ಕಲ್ಲು ಮೂಡಿದ್ದೇಕೆ, ಚಿನ್ನಮ್ಮ ಬೆಳ್ಳಿ ಲೋಟವನ್ನು ಮತ್ತೆ ಹೊಳೆಗೆ ಎಸೆಯಲು ಕಾರಣವೇನು ಅಂತ ಕೇಳಿದ್ದಾರೆ. ದೀರ್ಘ ಗದ್ಯದಲ್ಲಿ ದುರ್ಗಪ್ಪ ನಿರೂಪಕರ ಬಳಿ ಬಂದ ಸಂದರ್ಭ, ನಿದ್ರೆ ಮಂಪರಿ ನಿಲ್ಲಿದ್ದ ಡ್ರೈವರ್ ಪರಂಧಾಮಕ್ಕೆ ಹೋದ ಸಂದರ್ಭವನ್ನು ವಿವರಿಸಿದೆ ಅಂತ ಕೇಳಿದ್ದಾರೆ. ಇನ್ನು ಭಾಷಾಭ್ಯಾಸದಲ್ಲಿ ನೋಡೋಣ. ಸೊ ಪದಗಳ ಅರ್ಥ ಬರಿಬೇಕು. ಪರಿಭವ, ಪಂಕ, ದೇವಳ ಅಂತ ಇದೆ, 3ರಲ್ಲಿ 2 ಬರೀರಿ. ಸಮನಾರ್ಥಕ ನೋಡಿ, ಯಾವುದಾದರೂ 4ಕ್ಕೆ ಅಂತ ಅಷ್ಟೇ ಕೇಳಿದರೆ, ಎಲ್ಲಕ್ಕೂ ಉತ್ತರಗಳನ್ನು ಕೊಡಕ್ಕೆ ಹೋಗಬೇಡಿ. ಓಕೆ, ಇಲ್ಲಿ ಈಸಿ ಇರ್ತಂದ್ರೆ ಪದಗಳ ಅರ್ಥ, ಸಮನಾರ್ಥಕಗಳು, ಆಮೇಲೆ ಗುಣವಾಚಕಗಳು, ವಿಭಕ್ತಿ ಪ್ರತ್ಯಯಗಳು ಬಹಳ ಈಸಿ ಇದಾವೆ. ನಿಷೇಧಾರ್ಥಕಗಳು ಕೂಡ ಬಹಳ ಈಸಿ ಇದಾವೆ. ಓಕೆ, ಇನ್ನು ಸಮನಾರ್ಥಕಗಳಲ್ಲಿ ನಂಜು, ನಾರಿ, ಕುಸುಮ ಅಂತ ಇದೆ. ಸೊ ಪ್ರತಿಯೊಂದಕ್ಕೂ 2 ಸಮನಾರ್ಥಕ ಬರೀರಿ. ವಿಭಕ್ತಿ ಪ್ರತ್ಯಯ ರಣಾಗ್ರದೋಳು, ಕೈಯಲ್ಲಿ, ಹೊಳೆಗೆ, ಇಲ್ಲಿ ಅಲ್ಲಿ ಇದೆ, ಇಲ್ಲಿ ಗೆ ಇದೆ. ಸೊ ಇಷ್ಟು ಇಂಪಾರ್ಟೆಂಟ್ ಇದೆ. ಆಮೇಲೆ ಅದು ಪ್ರಥಮವು, ದ್ವಿತೀಯನು, ತೃತೀಯಿಂದ, ಚತುರ್ಥಿಗೆ, ಕೇಗೆ, ಪಂಚಮಿ ದೆಸೆಯಿಂದ, ಇವುಗಳನ್ನು ನೋಡ್ಕೊಡ್ರಿ. ಓಕೆ, ಗುಣವಾಚಕಗಳಿದಾವೆ. ಘೋರ ಪಾಪಿ, ಮೀನಿನ ಮರಿ, ದುರ್ಜನ ಅಂತ ಇದೆ. ನಿಷೇಧಾರ್ಥಕ ಬರುತ್ತಿದ್ದಾರೆ, ಬರಲಾರರು, ತಿಂದಳು, ತಿಂದನು, ಹೋದನು, ಹೋಗನು, ಇದು ನಿಷೇಧಾರ್ಥಕ ಆಗ್ತದೆ. ಕಾಲಸೂಚಕಗಳು ನಡೆಯುತ್ತಿದ್ದರು, ನುಡಿದನು, ಕೇಳಿಸಿಕೊಳ್ಳೋರು ಅಂತ ಕೇಳಿದ್ದಾರೆ. ಇನ್ನು ಪ್ರಬಂಧಗಳನ್ನು ಬರೀಲಿಕ್ಕೆ ನಿಮ್ಗೆ ಏನು ಕೇಳಿದಾರಪ್ಪ ಅಂದ್ರೆ, ಅರಣ್ಯ ಮತ್ತು ವನ್ಯಜೀವಿಗಳ ಸಂರಕ್ಷಣೆ, ಕನ್ನಡ ಭಾಷೆ ಉಳಿವಿಕೆಗಾಗಿ ಯುವಜನರ ಪಾತ್ರ ಅಂತ ಕೇಳಿದರೆ, ಕನ್ನಡ ನಾಡಿನ ಹಿರಿಮೆ. ಸೊ ಈ ತನ್ನಾಗಿರ್ತಕ್ಕಂಥ ನಿಮಗೆ ವಿಚಾರ ಪ್ರಧಾನವಾಗಿರ್ತಕ್ಕಂಥ ನಿಬಂಧಗಳು ನಿಮ್ಮ ಎಕ್ಸಾಮ್ನಲ್ಲಿ ಬಂದೇ ಬರ್ತಾವ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಏನಿದೆಪ್ಪ ಅಂದ್ರೆ, ಲಾಸ್ಟ್ ಪತ್ರಲೇಖನಗಳಿದಾವ. ಯಾವುದಾದ್ರೂ ಒಂದನ್ನು ಫಸ್ಟ್ ಕೇಳಿದ್ದಾರೆ, ನಿಮ್ಮ ಕಾಲೇಜಿನಲ್ಲಿ ಆಚರಿಸಿದ ಈ ಸ್ವಾತಂತ್ರ್ಯ ದಿನಾಚರಣೆಯ ಕುರಿತು ಒಂದು ನಿಮ್ಮ ತಂದೆಗೆ ಪತ್ರ ಬರೀರಿ ಅಂತ ಕೇಳಿದ್ದಾರೆ. ಇದು ವೈಯಕ್ತಿಕ ಪತ್ರದಲ್ಲಿ ಬರ್ತದೆ. ಅಥವಾ ಇನ್ನೊಂದು ಮನವಿ ಪತ್ರ ಕೇಳಿದರೆ, ನಿಮ್ಮ ಗ್ರಾಮದಲ್ಲಿ ಬೀದಿ ದೀಪಗಳ ದುರಸ್ತಿಯನ್ನು ಮಾಡುವಂತೆ ಕೋರಿ ಸೊ ಅಧಿಕಾರಿಗಳಿಗೆ ಪತ್ರ ಬರೀರಿ ಅಂತ ಕೇಳಿದ್ದಾರೆ. ಸೊ ನೀವು ಗ್ರಾಮದಲ್ಲಿದ್ದರೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳನ್ನು, ನಗರ ಪಟ್ಟಣಗಳಲ್ಲಿದ್ದರೂ ಮುಖ್ಯಾಧಿಕಾರಿಗಳು, ಅಥವಾ ಈ ಪೌರಾಯುಕ್ತರುಗಳಂತ ಇರ್ತಾರೆ, ಆಯುಕ್ತರು ಇರ್ತಾರೆ ಮಹಾನಗರ ಪಾಲಿಕೆಗಳಲ್ಲಿ, ಅವರಿಗೆ ಸಂಬಂಧಪಟ್ಟಂತೆ ನೀವು ಏನು ಮಾಡ್ಬೋದು, ಪತ್ರಗಳನ್ನು ಬರೀಬೋದು. ಇಷ್ಟು ಸೆಕೆಂಡ್ PUCದಲ್ಲಿ ಕನ್ನಡದಲ್ಲಿರ್ತಕ್ಕಂಥ ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ನನಗೆ ಶೇರ್ ಮಾಡಿದ್ರು, ಅದನ್ನು ನಾನು ನಿಮಗೆ ಕೊಟ್ಟಿದ್ದೀನಿ. ಸೊ ಕ್ವಶನ್ಸ್ ರಿಪೀಟ್ ಆಗ್ತಾವೆ, ಪ್ಯಾಟರ್ನ್ ಚೆನ್ನಾಗಿ ತಿಳ್ಕೊಡ್ರಿ. ಆಲ್ರೆಡಿ ಫಿಕ್ಸ್ ಕ್ವಶನ್ಗಳ ವಿಡಿಯೋಗಳನ್ನು ಸಹಿತ ನಾನು ಹಾಕಿದ್ದೀನಿ, ಅದನ್ನು ಕೂಡ ತಪ್ಪದೆ ನೋಡಿ ಅಂತ ಹೇಳ್ತಾ, ಇಲ್ಲಿಯವರೆಗೆ ನೀವೆಲ್ಲರೂ ಕೂಡ ವಿಡಿಯೋವನ್ನು ವೀಕ್ಷಿಸಿದ್ದೀರಿ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳನ್ನು ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್.